ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆದಂಥ ಈ ಘಟನೆ ಕಣ್ಣೆದುರಲ್ಲೇನೆ ಪಾಪ ಕುಟುಂಬದವ್ರು ಹೇಗಾಗಿರಬೇಕು, ಅವ್ರ ಕಣ್ಣು ಮುಂದೆನೇ ತಮ್ಮ ಮಗುವನ್ನು ಒಂದು ಚಿರತೆ ಎಳ್ಕೊಂಡು ಹೋಗಿದೆ ಅಂದರೆ ಎಷ್ಟು ಕೋಪ ಬಂದಿರುತ್ತೆ, ಎಷ್ಟು ಸಂಕಟ ಆಗಿರುತ್ತೆ ಅಂತ ಹೇಳಿ ಅವರಿಗೆ. ಇದು ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಆಗಿತ್ತು. ಈಗ ಕುಟುಂಬಕ್ಕೆ 20 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ದುಡ್ಡೇನು ಬಿಡ್ರಿ, ಮಗು ಬರಬೇಕಲ್ಲ, ಮಗು ಬರಲ್ಲ, ಹೊರಟೋಯ್ತು. ಬಟ್ ಈಗ ಮಾರ್ಗದಲ್ಲಿ ಈಗ ಬ್ಲಾಕ್ ಮಾಡಿದಾರಂತೆ. ಇದೆಲ್ಲವೂ ಕೂಡ ಅರಣ್ಯ ಇಲಾಖೆಯ ವೈಫಲ್ಯತೆ ಅನ್ನುವಂಥದ್ದು ಈಗ ಆರೋಪ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನರಭಕ್ಷಕ ಚಿರತೆ, ಅಮ್ಮನ ಕಣ್ಣೆದುರೇ ಮಗನನ್ನ ಎಳೆದೊಯ್ದು ಕೊಂದ ಚಿರತೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹೋಯ್ತಾ ಬಾಲಕನ ಜೀವ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಚಿರತೆ ಹಾವಳಿ ಮಿತಿ ಮೀರಿದೆ. ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಪೋಷಕರ ಕಣ್ಣೆದುರೇ ನರಭಕ್ಷಕ ಚಿರತೆ 6 ವರ್ಷದ ಬಾಲಕ ಹರ್ಷಿತ್ನನ್ನ ಎಳೆದೊಯ್ದು ಕೊಂದು ಹಾಕಿದೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಹಾಗೂ ನಮಗೆ ಕಾಡು ಪ್ರಾಣಿಗಳಿರುವ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದರಿಂದ ನಮ್ಮ ಕಣ್ಣೆದುರೇ ನಮ್ಮ ಮಗನನ್ನ ಚಿರತೆ ಎಳೆದೊಯ್ದು ಕೊಂದು ಹಾಕಿದೆ ಅಂತ ಪೋಷಕರು ಕಣ್ಣೀರು ಹಾಕಿದ್ದಾರೆ. ತಾಯಿಯೊಂದಿಗೆ ಮಾದಪ್ಪನ ದರ್ಶನಕ್ಕೆ ಹೋಗಿದ್ದ ಪುಟಾಣಿ ಬಾಲಕ ತಾಯಿಯ ಎದುರೇ ಚಿರತೆಯ ದಾಳಿಗೊಳಗಾಗಿ ಚಿರತೆಯಿಂದ ಮಗುವನ್ನ ಬಿಡಿಸುವ ಪ್ರಯತ್ನ ಮಾಡಿದ್ರೂ ಫಲಿಸದೆ ನರಭಕ್ಷಕ ಚಿರತೆ ಮಗುವನ್ನ ಎಳೆದೊಯ್ದು ಕೊಂದು ಹಾಕಿದೆ. ನಿನ್ನೆ ಮಧ್ಯಾಹ್ನದ ವೇಳೆಗೆ ಮಗುವಿನ ಮೃತದೇಹ ನಾಗಮಲೆ ಮಾರ್ಗದ ಕಾಡಿನೊಳಗೆ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಮೃತ ಹರ್ಷಿತ್ ದೇಹವನ್ನ ಕುಟುಂಬಸ್ಥರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ರು. ಮಗನ ಅಂತ್ಯ ಸಂಸ್ಕಾರ ಮಾಡಿದ ಪೋಷಕರು ಮಗನ ಸಾವಿಗೆ ಸರ್ಕಾರವೇ ಕಾರಣ ಎಂದು ಆಕ್ರೋಶ. ನಿನ್ನೆ ತಡರಾತ್ರಿಯೇ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ತಮ್ಮ ನಿವಾಸಕ್ಕೆ ತಂದೆ ಸುರೇಶ್, ತಾಯಿ ಪವಿತ್ರ, ಬಾಲಕ ಹರ್ಷಿತ್ ಮೃತದೇಹವನ್ನು ತಂದಿದ್ರು. ಮಗನ ಮೃತದೇಹವನ್ನು ಕಂಡು ಅಜ್ಜಿ ಗೋಳಾಡಿದ್ರು. ಇವತ್ತು ಬೆಳಗ್ಗೆ ಸುಮ್ಮನಹಳ್ಳಿ ಬಳಿಯ ವಿದ್ಯುತ್ ಚಿತಾಗಾರದಲ್ಲಿ ಹರ್ಷಿತ್ನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಮಗುವನ್ನು ಕಳೆದುಕೊಂಡ ತಂದೆ ತಾಯಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಾನು ನೋಡದೇ ಇರುವಂತಹ ಸ್ಥಳವನ್ನು ಮಕ್ಕಳು ನೋಡಲಿ ಅನ್ನುವ ಆಸೆ ತಂದೆಗಿರುತ್ತೆ. ಮಗನಿಗೆ ಈ ರೀತಿ ಆಗೋದಕ್ಕೆ ಅಲ್ಲಿನ ಸಿಬ್ಬಂದಿಯೇ ಕಾರಣ ಅಂಥೇಳಿ ಹರ್ಷಿತ್ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ನಾನು ಹೋಗ್ದಿರೋ ಜಾಗದಲ್ಲಿ ನನ್ನ ಮಕ್ಕಳು ಹತ್ರ ನಮ್ಗೆ ಖುಷಿ ಅಲ್ವಾ. ನಾವು ಇಲ್ಲಿ ಕೂಲಿ ಕೆಲಸ ಮಾಡೋರು, ನಮ್ದೇನೋ ಒಂದು ಕೆಲಸ ಇರುತ್ತೆ, ನಾವು ಹೋಗೋಕ್ಕಾಗಲ್ಲ, ನನ್ನ ಮಕ್ಳನ್ನ ಕಳಿಸಿದ್ದೀವಿ. ನಾವು ನೋಡಿದ್ರೆ ನನ್ನ ಮಕ್ಳು ನೋಡಲಿ ಅಂತ ಒಂದು ಆಸೆ ಇದ್ದೇ ಇರ್ತದೆ. ಆ ಮೇರೆಗೆ ನಾವು ಕಳಿಸಿರ್ತೀವಿ. ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದರೆ ಯಾರು ಮೀರು ಹೋಗಲ್ಲ. ಮತ್ತೀಗೆ ರೂಲ್ಸ್ ಆ್ಯಂಡ್ ಟಿಕೆಟ್ ಕೊಡಬಾರ್ದಾಗಿತ್ತು. ಟಿಕೆಟ್ ಕೊಟ್ಟಿದ್ರೆ ಹೋಗ್ತಿರ್ಲಿಲ್ಲ ಅವರು. ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರ ಅಂದ್ಬಿಟ್ಟಿದ್ದೀರಿ. ತಿಪ್ಪರ್ಲಾಗ ಹಾಕೋರು ಅವ್ರ ಕಡೆಗೆ ಹೋಗ್ತಿರ್ಲಿಲ್ಲ, ಬಂದ್ಬಿಡ್ತಿದ್ರು. ಮಧ್ಯದಲ್ಲಿ ನನ್ನ ಮಗನ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಹಿಂದೆಗಡೆಯಿಂದ ತುಂಬ ಜನ ಬರ್ತಾ ಇದ್ರು. ಹಿಂಗೆ ಹಿಡ್ಕೊಂಡಿದೆ, ಅಲ್ಲೆಲ್ಲಿತ್ತು, ನನ್ನ ಮುಂದೆನೆ ಬಂದು ಹಿಂಗೆ ಎತ್ಕೊಂಡು ಹೊಂಟೋಯ್ತು. ಅದು ಬಂದು ಅವ್ರು ಹೇಳೇ ಇಲ್ಲ ನಮಗೆ ಚಿರತೆ ಐತೆ ಅಂತ. ಅಲ್ಲಿ ಹೇಳಿದ್ರೆ ನಾವು ದೇವರನ್ನೇ ಹೋಗ್ತಾ ಇದ್ದಿಲ್ಲ, ಆ ಜಾಗಕ್ಕೆ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಿದ್ದೋ. ನಾವು ಎತ್ಕೊಂಡು ಹೊಂಟೋಯ್ತು, ನನ್ನ ಕಣ್ಣು ಮುಂದೆನೆ ಹಿಂಗೆ ಎತ್ಕೊಂಡು ಹೊಂಟೋಯ್ತು. ಸೋದರನನ್ನ ನೆನೆದು ಮೃತನ ಅಣ್ಣ ಕಣ್ಣೀರು. ತಮ್ಮನ ಸಾವಿಗೆ ಕಾರಣರಾದವರ ಶಿಕ್ಷೆಗೆ ಆಗ್ರಹ. ಜೊತೆಯಲ್ಲಿಯೇ ಬಂದಿದ್ದ ತಮ್ಮ ಇದೀಗ ಹೆಣವಾಗಿ ಮಲಗಿದ್ದಾನೆ. ಕಣ್ಣ ಮುಂದೆಯೇ ತಮ್ಮನನ್ನ ಚಿರತೆ ಬಂದು ಎತ್ಕೊಂಡು ಹೋಗಿದ್ದನ್ನ ನೋಡಿದ ಅಣ್ಣ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿ, ನನ್ನ ತಮ್ಮನಿಗಾದಂತೆ ಯಾರಿಗೂ ಆಗಬಾರ್ದು. ಅಮ್ಮ ತಮ್ಮನನ್ನ ಉಳಿಸಿಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿದ್ರು, ಚಿರತೆ ಎತ್ಕೊಂಡು ಹೋಗ್ಬಿಡ್ತು. 10 ಗಂಟೆ ಆದ ಮೇಲೆ ಸ್ಥಳಕ್ಕೆ ಪೊಲೀಸರು ಬಂದರು. ನನ್ನ ತಮ್ಮನ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಹರ್ಷಿತ್ ಅಣ್ಣ ನೋವಿನ ಮಾತುಗಳನ್ನು ಆಡಿದ್ದಾರೆ. ನಾನು ಮತ್ತು ಒಂದು ಅಂಕಲ್ ಎಲ್ಲ ಮುಂದೆ ಹೋಯ್ತಿದ್ದ, ಒಂದು ಹುಡುಗಿ ಎಲ್ಲ. ಆಮೇಲೆ ನಮ್ಮಮ್ಮ ಹಿಡ್ಕೊಂಡಿದ್ರು ನಮ್ಮ ತಮ್ಮನ. ಅದು ಚಿರತೆ ಎಲ್ಲಿಂದ ಬತ್ತೋ ಗೊತ್ತಿಲ್ಲ, ಎಗ್ರು ಬಿಡ್ತು ನಮ್ಮ ತಮ್ಮನ್ನ. ನಮ್ಮಮ್ಮ ಟೈಟಾಗಿ ಹಿಡ್ಕೊಂಡು ಅದನ್ನು ಕಿತ್ಕೊಂಡು ಹೋಗ್ಬಿಡ್ತು ಚಿರತೆ ನಮ್ಮ ತಮ್ಮನ. ಈ ಥರ ನೋವು ನಮ್ಗಾಗಿರೋ ಯಾರಿಗೂ ಆಗಬಾರ್ದು. ಅವ್ರಿಗೆ ಜೈಲ್ ಶಿಕ್ಷೆ ಆಗಲೇ ಆಗಬೇಕು ಅಂತ ನಾನು ಹೇಳ್ತೀನಿ. ಫಾರೆಸ್ಟ್ ಅವ್ರಿಗೆ ಜೈಲ್ ಶಿಕ್ಷೆ ಆಗೇ ಆಗಬೇಕು. ಡ್ರೋನ್ ಕ್ಯಾಮೆರಾದಲ್ಲಿ ನರಭಕ್ಷಕ ಚಿರತೆಯ ಚಲನೆ ಸೆರೆ. ಮೃತ ಬಾಲಕನ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ. ಈ ಮಧ್ಯೆ ಬಾಲಕನನ್ನ ಕೊಂದ ಚಿರತೆಯ ಸೆರೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಚಿರತೆಯ ಚಲನವಲನ ಥರ್ಮಲ್ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಚಿರತೆಯ ಸೆರೆಗೆ 4 ಬೋನ್ ಅಳವಡಿಕೆ ಮಾಡಲಾಗಿದ್ದು, ಸ್ಥಳದಲ್ಲಿ 30ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಇತ್ತ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ಅರಣ್ಯಾಧಿಕಾರಿಗಳು 20 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದು, ಸದ್ಯ 5 ಲಕ್ಷದ ಚೆಕ್ ವಿತರಣೆ ಮಾಡಿದ್ದಾರೆ. ಇನ್ನುಳಿದ ಹಣವನ್ನು ಶೀಘ್ರದಲ್ಲಿಯೇ ಅಕೌಂಟ್ ಮಾಹಿತಿ ಪಡೆದು ತಲುಪಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಚಿರತೆ ಶಿಫ್ಟ್. ಹೀಗಾಗಿಯೇ ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ಹಾವಳಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೆರೆ ಸಿಕ್ಕಂತಹ ಚಿರತೆಯನ್ನ ಮಲೆಮಹದೇಶ್ವರ ವನ್ಯಧಾಮ ಹಾಗೂ ಕಾವೇರಿ ವನ್ಯಧಾಮಕ್ಕೆ ಶಿಫ್ಟ್ ಮಾಡಿರುವ ಪರಿಣಾಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ದಿಢೀರ್ ಚಿರತೆಯ ಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣವೆಂಬ ಆರೋಪ ಕೇಳಿಬಂದಿದೆ. ನಾಡಿನಿಂದ ಕಾಡಿಗೆ ಎಂಟ್ರಿ ಕೊಟ್ಟ ಚಿರತೆಗಳಿಂದಲೇ ಮನುಷ್ಯರ ಮೇಲೆ ಡೆಡ್ಲಿ ಅಟ್ಯಾಕ್ ನಡೀತಾ ಇದೆ ಅಂಥೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಾಗಮಲೆ ಹಾಗೂ ಪಾದಯಾತ್ರಿಗಳು ಹೋಗದಂತೆ ಅರಣ್ಯ ಇಲಾಖೆ ಪ್ಲಾನ್ ಮಾಡಿದ್ದಾರೆಂಬ ಗಂಭೀರ ಆರೋಪ ಮಾಡ್ತಿದ್ದಾರೆ.
ಹೊರ ಜಿಲ್ಲೆಗಳಲ್ಲಿ ಸೆರೆಸಿಕ್ಕ ಚಿರತೆಯನ್ನು ತಂದು ಬಿಟ್ಟಿರುವ ಹಿನ್ನೆಲೆಯಲ್ಲಿಯೇ ದಿಢೀರ್ ಚಿರತೆಗಳ ಸಂಖ್ಯೆ ಹೆಚ್ಚಾಗಿದೆ. ಸೆರೆಸಿಕ್ಕ ಚಿರತೆಗಳನ್ನು ಅರಣ್ಯಕ್ಕೆ ಬಿಟ್ಟು ಅಧಿಕಾರಿಗಳು ಎಡವಟ್ಟನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಳೆದ 5 ತಿಂಗಳ ಅವಧಿಯಲ್ಲಿ 2 ಪಾದಯಾತ್ರಿಗಳು ಸಾವನ್ನಪ್ಪಿದ್ದು, ಒಬ್ಬರಿಗೆ ಗಾಯವಾಗಿದೆ. ಪ್ರತಿ ಪ್ರಕರಣದಲ್ಲೂ ಕೂಡ ಬೇರೆ ಬೇರೆ 3 ಚಿರತೆಗಳಿಂದಲೇ ಅಟ್ಯಾಕ್ ಆಗಿದೆ. ಪಾದಯಾತ್ರೆಗೆ ಬರೋದಕ್ಕೂ ಕೂಡ ಭಕ್ತರು ಹೆದರಬೇಕಾದ ಪರಿಸ್ಥಿತಿ ಇದೆ. ಮುಂದೆಯಾದರೂ ಸೆರೆಸಿಕ್ಕ ಚಿರತೆಗಳನ್ನು ಅರಣ್ಯಕ್ಕೆ ಬಿಡದಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾಡಿನಿಂದ ಕಾಡಿಗೆ ಎಂಟ್ರಿ ಕೊಟ್ಟಂತ ಚಿರತೆಗಳಿಂದಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಸಾವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದರಲ್ಲೂ ಕೂಡ ಕಳೆದ 5 ತಿಂಗಳ ಅವಧಿಯಲ್ಲಿ 2 ಸಾವುಗಳಾಗಿದ್ದರೆ ಒಬ್ಬ ಬಾಲಕನಿಗೆ ಗಾಯಗಳಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಂಡ್ಯ ಮೂಲದ ಯುವಕ ಪ್ರವೀಣ್ ಎಂಬಾತ ಚಿರತೆ ದಾಳಿಯಿಂದ ಪಾದಯಾತ್ರೆ ಹೋಗ್ತಕ್ಕಂಥ ವೇಳೆ ತಾಳುಬೆಟ್ಟ ಸಮೀಪ ಒಂದು ಚಿರತೆ ದಾಳಿಗೆ ಬಲಿಯಾಗಿದ್ದ. ತದನಂತರ ಆ ಚಿರತೆಯನ್ನು ಸೆರೆ ಹಿಡ್ತಕ್ಕಂಥ ಒಂದು ಕೆಲಸ ಆಗಿತ್ತು. ತದನಂತರ ಅದೇ ಮಾರ್ಗದಲ್ಲಿ ಸಂಚರಿಸುತ್ತಾ ಚನ್ನಪಟ್ಟಣ ಮೂಲಕದ ಬಾಲಕನಿಗೆ ಗಾಯಗಳಾಗಿತ್ತು. ಆ ಬಾಲಕನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಿತ್ತು. ಇಷ್ಟಾದರೂ ಕೂಡ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಆ ಹಿನ್ನೆಲೆಯಲ್ಲೇ ಮತ್ತೊಂದು ದುರ್ಘಟನೆ ನಡೆದು ಹೋಗಿದೆ. ಬೆಂಗಳೂರು ಮೂಲದ ಬಾಲಕ ಹರ್ಷಿತ್ನನ್ನ ಚಿರತೆ ನಾಗಮಲ್ಲಿಗೆ ಹೋಗತಕ್ಕಂಥ ಒಂದು ಸಂದರ್ಭದಲ್ಲಿ ಎಳೆದು ತಿಂದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಈ 3 ಪ್ರಕರಣಗಳು ಕೂಡ 3 ಪ್ರತ್ಯೇಕ ಚಿರತೆಗಳಿಂದಲೇ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೇರೆ ಕಡೆಯಿಂದ ಸೆರೆ ಹಿಡಿದಂಥ ಚಿರತೆಗಳನ್ನು ತಂದು ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ರಿಂದಲೇ ಈ ಒಂದು ಘಟನೆ ನಡೆದಿದೆ ಒಂದು ಆರೋಪ ಕೇಳಿ ಬಂದಿದೆ. ಇನ್ನಾದರೂ ಕೂಡ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಸಿಕ್ಕಂಥ ಚಿರತೆಗಳನ್ನು ತಂದು ಅರಣ್ಯಕ್ಕೆ ಬಿಡೋದನ್ನು ನಿಲ್ಲಿಸಬೇಕು ಅನ್ನೋದು ಸ್ಥಳೀಯರ ವಾದವಾಗಿರ್ತಕ್ಕಂಥದ್ದು. ಒಟ್ನಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆಯ ದಾಳಿಗೆ ಇದು 2ನೇ ಬಲಿ. ಇಷ್ಟಾದ್ಮೇಲೆ ಅರಣ್ಯ ಸಿಬ್ಬಂದಿಗಳು ನಾಗಮಲೆಯಲ್ಲಿ ಭಕ್ತರ ಚಾರಣಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಇನ್ನಾದರೂ ಅರಣ್ಯ ಇಲಾಖೆ ಇಲ್ಲಾಗ್ತಾ ಇರುವಂತಹ ಚಿರತೆಯ ದಾಳಿಗೆ ಶಾಶ್ವತ ಪರಿಹಾರವನ್ನು ಕೊಡುತ್ತಾ, ಇಲ್ಲ ಹೀಗೆ ಬಲಿಯಾದ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಕೈ ತೊಳೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.